Hi everybody, welcome to Sri Saptagiri PU College, Department of Electronics, online coaching classes. So unit number 4, Operational Amplifier, lecture 5 or video number 5. So in this video, we are going to learn the applications of inverting amplifier. ನಮ್ಮ ಸಿಲೆಬಸ್ ಅಲ್ಲಿ ಇನ್ವರ್ಟಿಂಗ್ ಮೋಡ್ ಮಾತ್ರ ಇದೆ ಅಂತ ಸ್ಟಾರ್ಟಿಂಗ್ ಟೈಮಲ್ಲಿ ಹೇಳಿದ್ದೆ ನಾನು. ಸೊ ಅದೇ ರೀತಿನೇ ಈ ಕ್ಲಾಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಕ್ಯೂಟ್ಸ್ನ ಓದ್ತಾ ಹೋಗೋಣ. ಆಡರ್ ಅಂಡ್ ಸಬ್ಟ್ರಾಕ್ಟರ್, ಸೊ ಜೊತೆಗೆ ಪ್ರಾಬ್ಲಮ್ಸ್ ಕೂಡ ವ್ಯೂ ಮಾಡ್ತಾ ಹೋಗೋಣ. ಸೊ ಫಸ್ಟ್, op-amp as adder in inverting mode. So what is the meaning of adder? Adder ಅಂತ ಹೇಳಿದ್ರೆ ಜನರಲ್ ಆಗಿ ತಲೆಗೆ ಬರೋದೇನು ಅಂತ ಹೇಳಿದ್ರೆ, ಎರಡು ಇನ್ಪುಟ್ ಸಿಗ್ನಲ್ಸ್ ನ ಅಥವಾ ಎಷ್ಟು ಇನ್ಪುಟ್ ಸಿಗ್ನಲ್ಸ್ ಇದೆಯೋ ಅದನ್ನ ಆಡ್ ಮಾಡಿ ಔಟ್ಪುಟ್ ಅಲ್ಲಿ ಕೊಟ್ರೆ ಅದನ್ನೊಂದು ಆಡರ್ ಅಂತ ಕರಿತಾ ಹೋಗ್ತೀವಿ. ಸೊ 1 + 2 = 3, 3 + 2 = 5. ಆ ತರ ಒಂದು ವೋಲ್ಟೇಜಸ್ ನ ಆಡ್ ಮಾಡಿ ಔಟ್ಪುಟ್ ಅಲ್ಲಿ ಕೊಟ್ಟಾಗ ಆ ಒಂದು ಸರ್ಕ್ಯೂಟ್ ನ ಆಡರ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಆಡರ್ ನ ನಾವು ಇನ್ವರ್ಟಿಂಗ್ ಆಂಪ್ಲಿಫೈರ್ ನ ಉಪಯೋಗಿಸಿಕೊಂಡು ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗಬೇಕು. ಸೊ ದಿ ಬೇಸಿಕ್ ಡೆಫಿನೇಷನ್ ಆಫ್ ಅನ್ op-amp as a adder is, the adder is a circuit which produces the output voltage equal to sum of all the input voltages. So let us take the input voltages are VA, VB and VC. ಸೊ ಈ ಮೂರು ವೋಲ್ಟೇಜಸ್ ಗಳನ್ನ ಆಡ್ ಮಾಡಿ ಔಟ್ಪುಟ್ ಅಲ್ಲಿ ಬಂದ್ರು ಅಂತ ಹೇಳಿದ್ರೆ ಅವಾಗ ಈ ಒಂದು ಸರ್ಕ್ಯೂಟ್ ನ ಏನಂತ ಕರಿಬೇಕು, ನಾವು ಆಡರ್ ಅಂತ ಕರಿತಾ ಹೋಗ್ಬೇಕು. ಸೊ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಬಂದ್ವಿ ಅಂತ ಹೇಳಿದ್ರೆ, ಲೆಟ್ VA, VB, VC or the three input signals which is applied to the inverting terminal through the resistors RA, RB and RC, and non-inverting terminal is grounded as shown in the figure. Let RF be the feedback resistor which is connected in between the points output terminal and inverting terminal. Let IA, IB and IC are the currents flowing through the resistors RA, RB and RC respectively. Since 3 voltages are applied to inverting terminal, therefore this circuit is acting in inverting mode. So istu circuit explanation ಮಾಡ್ತಾ ಹೋಗ್ತೀರಾ. ಈಗ let us apply KCL at the point G. So I1 is equal to IB plus IF. I1 ಅಂತ ಹೇಳಿದ್ರೆ it is of current entering to this junction. IF is the current leaving from the junction through the resistor RF, and IB2 is the current leaving from the junction to the input resistance or inverting terminal. Since IB2 value ಏನಾಗುತ್ತೆ, it must be equal to 0. Since input resistance is of infinity, therefore I1 is equal to ಏನು ಬರುತ್ತೆ, IF ಅಂತ ಹಾಕೋತಾ ಹೋಗ್ತೀವಿ. Where I1 is equal to, ಇಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ I1 ಅನ್ನೋ ಕರೆಂಟ್ ಇರುತ್ತೆ. ಈ I1 ಅನ್ನೋ ಕರೆಂಟ್ ಎಷ್ಟು ಕರೆಂಟ್ಸ್ ಆಗಿ ಬರ್ತಾ ಇರುತ್ತೆ, IA, IB ಮತ್ತೆ IC ಮೂರು ಆಡ್ ಅಪ್ ಆಗಿ ಬರ್ತಾ ಇರುತ್ತೆ. Therefore I1 plus IB plus IC is equal to I1 which is equal to IF, where IB2 value ಏನಾಗ್ತಾ ಹೋಗಬೇಕು, 0 ಆಗ್ತಾ ಹೋಗಬೇಕು. Now we have to find the value of I1. So I1 is equal to, ಯಾವ ರೀತಿ ಫಾರ್ಮುಲಾ ಬರೀತೀರಾ, VA minus V2 divided by RA ಬರುತ್ತೆ. Since V2 ಅಥವಾ VG ವ್ಯಾಲ್ಯೂ ಏನಾಗಬೇಕು, it must be equal to 0. So ಜನರಲ್ ಆಗಿ ಏನು ಬರೀಬಹುದು, IA is equal to VA divided by RA. ಹಾಗೆ IB is equal to VB divided by RB. ಹಾಗೆ IC is equal to VC divided by RC. ಮೂರನ್ನು ಕೂಡ ರೆಪ್ರೆಸೆಂಟ್ ಮಾಡ್ಕೋತೀವಿ. ಅಂಡ್ IF is equal to ಏನು ಬರೀತೀರಾ, IF is equal to ಈ ಕಡೆ ಬರುವಂತ ಕರೆಂಟ್ ಯಾವ್ದು, ವೋಲ್ಟೇಜ್ ಯಾವ್ದಾಗುತ್ತೆ, VG ಅಥವಾ
V2 ಅಂತ ಹಾಕೊಂತೀರಾ, ಈ ಕಡೆ ಬರುವಂತ ವೋಲ್ಟೇಜ್ ಯಾವಾಗಿರುತ್ತೆ VO ಆಗಿರುತ್ತೆ, ಡಿವೈಡೆಡ್ ಬೈ RF, ದಟ್ ಮಸ್ಟ್ ಬಿ ಈಕ್ವಲ್ ಟು IF. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಹಾಕೋತೀವಿ. ಸಿನ್ಸ್ VG ವ್ಯಾಲ್ಯೂ ಏನಾಗಬೇಕು, ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಇಫ್ VG is equal to 0, then minus V0 divided by RF is equal to this function ಆಗುತ್ತೆ. ಸೊ RF ನ ನ್ಯೂಮರೇಟರ್ ಕಳಿಸ್ತೀನಿ, ಮೈನಸ್ ನು ಕೂಡ LHS ಕಳಿಸಿದಾಗ V0 is equal to minus RF into VA by RA plus VB by RB plus VC by RC. Let us call that equation 1. This is the general output of ಯಾವ್ದು ಬರುತ್ತೆ ಜನರಲ್ ಔಟ್ಪುಟ್ ಆಫ್ ಇಟ್ ಈಸ್ ಆಫ್ ಎನ್ ಆಡರ್. ಜನರಲ್ ಔಟ್ಪುಟ್ ಆಫ್ ಎನ್ ಆಡರ್ ಬರ್ತಾ ಹೋಗುತ್ತೆ. ಸೊ ಈ ಒಂದು ಈಕ್ವೇಶನ್ ಇಫ್ ರೆಸಿಸ್ಟರ್ಸ್ RA, RB ಅಂಡ್ RC ಆರ್ ನಾಟ್ ಈಕ್ವಲ್, ಅವಾಗ ಇದನ್ನ ಉಪಯೋಗಿಸ್ಕೊಂತ ಹೋಗ್ಬೇಕು. ನಮ್ಗೆ ಇಲ್ಲಿ ಒಂದು ಡೌಟ್ ಬರಬಹುದು, ಏನು ಆಪ್ ಆಂಪ್ ಆಸ್ ಆಡರ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ VA, VB ಮತ್ತೆ VC ಅನ್ನೋ ವೋಲ್ಟೇಜ್ ಕೊಟ್ಟಿದ ತಕ್ಷಣ ಆಡ್ ಆಗಿ ಔಟ್ಪುಟ್ ಅಲ್ಲಿ ಬರಬೇಕು ಅಂತ ಹೇಳ್ತೀವಿ. ಸೊ ಆಡ್ ಆಗಿ ಔಟ್ಪುಟ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಸೊ VA plus VB plus VC is equal to V out ಬರಬೇಕು. ಆ ಕಾರಣಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊಂತ ಹೋಗೋಣ. Let us consider RA is equal to RB is equal to RC is equal to RF which is equal to single resistance. ಅಂದ್ರೆ ಏನಂತ ಅರ್ಥ, ಯಾವುದೇ ರೆಸಿಸ್ಟೆನ್ಸ್ ಇದೆ ಆ ಎಲ್ಲದನ್ನು ಒಂದೇ ವ್ಯಾಲ್ಯೂನ ತಗೊಳ್ಳಿ ಅಂತ ಅರ್ಥ. ಯಾವಾಗ ಒಂದೇ ವ್ಯಾಲ್ಯೂನ ತಗೋತೀವಿ, RF ನ ಬದಲು R ಅಂತ ಹಾಕೊಳ್ಳೋದು, RA, RB, RC ಬದಲು ಕೂಡ ಏನಂತ ಹಾಕೋಬೇಕು, R ಅಂತಾನೆ ಹಾಕೊಂತ ಹೋಗ್ಬೇಕು. ಅವಾಗ ಈ ಮೂರರಲ್ಲಿ ಏನು ಕಾಮನ್ ತೆಕ್ಕೊಬಹುದು, R ನ ಕಾಮನ್ ತೆಕ್ಕೊಂತ ಹೋಗ್ಬೋದು. ಮೂರಲ್ಲಿ R ಕಾಮನ್ ತೆಕ್ಕೊಂಡ್ರೆ ಮೇಲ್ಗಡೆ ನ್ಯೂಮರೇಟರ್ R ಇದೆ, ಡಿನಾಮಿನೇಟರ್ R ಬರುತ್ತೆ. ಸೊ R ಬೈ R ವ್ಯಾಲ್ಯೂ ಏನಾಗುತ್ತೆ 1 ಆಗಿ V0 is equal to ಏನು ಬರುತ್ತೆ, ಮೈನಸ್ ಆಫ್ VA plus VB plus VC. ಈ ಹೇಳಿ ಮೈನಸ್ ಇಂಡಿಕೇಟ್ಸ್ ಇಟ್ ಇಸ್ ಆಫ್ ಅನ್ ಇನ್ವರ್ಟಿಂಗ್ ಮೋಡ್. ಏಕೆ, ಔಟ್ಪುಟ್ ವೋಲ್ಟೇಜ್ ನನಗೆ ಫೇಸ್ ಇನ್ವರ್ಷನ್ ಬರುತ್ತೆ ಅಂತ, 180 ಡಿಗ್ರಿ ಫೇಸ್ ಶಿಫ್ಟ್ ಇರುತ್ತೆ ಅಂತ ಅರ್ಥ. ಸೊ ಮೈನಸ್ ನ ಬಿಟ್ವೀನ್ ಅಂತ ಹೇಳಿದ್ರೆ V0 is equal to VA plus VB plus VC. Therefore output produced is sum of all the inputs ಅಂತ ಕರೀತಾ ಹೋಗ್ತೀವಿ. ಸೊ ಕನ್ಕ್ಲೂಷನ್ ಗೆ ಬಂದ್ವಿ ಅಂತ ಹೇಳಿದ್ರೆ the output voltage is equal to sum of all the input voltages and negative sign indicates it is an inverting amplifier. ಅದು ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂತ ಹೇಳುತ್ತೆ ಅಷ್ಟೇನೆ. ಸೊ ನೆಕ್ಸ್ಟ್ ಈ ಒಂದು ಆಪ್ ಆಂಪ್ ಆಸ್ ಎ ಆಡರ್ ನ ನಾವು ಬೇಕಾದ್ರೆ ಸಮ್ಮಿಂಗ್ ಆಂಪ್ಲಿಫೈರ್ ಅಂತ ಕೂಡ ಕರೀತಾ ಹೋಗ್ಬೋದು. ಅದ್ರ ಜೊತೆಗೆ ಆವರೇಜ್ ಆಂಪ್ಲಿಫೈರ್ ಮಾಡಬೇಕು. ಈಗ ಅಬ್ಸರ್ವ್ ಮಾಡಿ, ನಾನು ಇಲ್ಲೇನಾದ್ರೂ 1, 2 ಮತ್ತೆ 3 ಕೊಡ್ತೀನಿ ಅಂತ ಅನ್ಕೋಣ. 1 plus 2 is 3, 3 plus 3 is of 6. ಸೊ 6 ಅನ್ನೋಷ್ಟು ಔಟ್ಪುಟ್ ಬರ್ತಾ ಹೋಗುತ್ತೆ. ಬಟ್ ಆವರೇಜ್ ತಗೊಬೇಕು ಅಂತ ಅನ್ಕೋಣ, ಅಂದ್ರೆ 1 plus 2 plus 3 ಡಿವೈಡ್ ಬೈ 3 ಮಾಡಬೇಕು. ಸೊ ಆ ತರ ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಜಸ್ಟ್ ವೇರಿ ದಿ ರೆಸಿಸ್ಟೆನ್ಸಸ್ ವ್ಯಾಲ್ಯೂಸ್. ಯಾವ ರೀತಿ ರೆಸಿಸ್ಟೆನ್ಸಸ್ ವ್ಯಾಲ್ಯೂಸ್ ನ ವೇರಿ ಮಾಡೋದು, ಲೆಟ್ ಅಸ್ ಟೇಕ್ RA is equal to RB is equal to RC is equal to R. ಅಂದ್ರೆ ಈ ಮೂರು ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ನ ಲೆಟ್ ಅಸ್ ಕನ್ಸಿಡರ್ ಇಸ್ ಆಫ್ ಒಂದು 9 ಕಿಲೋ ಓಮ್ ಹಾಕ್ತೀನಿ ಅಂತ ಅನ್ಕೋಣ. ಅಂಡ್ RF is equal to ಎಷ್ಟು ಹಾಕ್ಬೇಕು, R ಡಿವೈಡೆಡ್ ಬೈ 3 ಹಾಕ್ಬೇಕು. R ಅಂತ ಹೇಳಿದ್ರೆ 9 ಕಿಲೋ ಓಮ್ ಅಂತ ಕನ್ಸಿಡರ್ ಮಾಡಿದ್ರೆ 9/3 ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, ಇಟ್ ಈಸ್ ಆಫ್ 3 ಕಿಲೋ ಓಮ್ ಆಗ್ತಾ ಹೋಗುತ್ತೆ. ಅಂದ್ರೆ RA is equal to RB is equal to RC is equal to 9 ಕಿಲೋ ಓಮ್ ಅಂಡ್ RF is equal to only it is of 3 ಕಿಲೋ ಓಮ್. ಸೊ ಈ ತರ ಹಾಕೊಂಡ್ರೆ ಈ ಒಂದು ಆಡರ್ ನ ಸರ್ಕ್ಯೂಟ್ ನ ನಾವು ಆವರೇಜ್ ಆಂಪ್ಲಿಫೈರ್ ಆಗಿ ಕೂಡ ತಗೊಂತಾ ಹೋಗ್ಬೋದು. ಯಾವ ರೀತಿ, ಸೊ ಇದನ್ನ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಇನ್ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ RF ನ ಬದಲು ಏನು ಹಾಕೊಬೇಕು, ಇಲ್ಲಿ R/3 ಅಂತ ಹಾಕೊಬೇಕು. RB, RC ಮತ್ತೆ RC ಬದಲು ಏನಂತ ಹಾಕೊಬೇಕು, ಜಸ್ಟ್ R ಅಂತ ಹಾಕೊಬೇಕು. ಮೂರಲ್ಲೂ ಡಿನಾಮಿನೇಟರ್ ಅಲ್ಲಿ R ನ ಕಾಮನ್ ತಕೊಳ್ಳೋಣ. ಕಾರ್ ಮತ್ತೆ R ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಂಡಿದ್ದೇನು ಮೈನಸ್ ಆಫ್ VA plus VB plus VC divided by 3 ಮಾತ್ರ ಉಳ್ಕೊಂತ ಹೋಗುತ್ತೆ. Hence this circuit is also called as ಅಥವಾ used as averaging amplifier, average amplifier. ಯಾವಾಗ RA, RB, RC ಮೂರು ಒಂದು ವ್ಯಾಲ್ಯೂಸ್ ಹಾಕೊಂಡು RF ನ R/3 ವ್ಯಾಲ್ಯೂಸ್ ಹಾಕೊಂಡ್ರೆ ಆವರೇಜ್ ಆಂಪ್ಲಿಫೈರ್ ಆಗಿ ವರ್ಕ್ ಆಗುತ್ತೆ. ಅದೇನಾದ್ರೂ ಜಸ್ಟ್ ಡೈರೆಕ್ಟ್ ಇನ್ಪುಟ್ಸ್ ಗಳನ್ನ ಆಡ್ ಮಾಡಿ ಔಟ್ಪುಟ್ ಅಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಜಸ್ಟ್ RA, RB, RC, RF ಎಲ್ಲ ಕೂಡ ರೆಸಿಸ್ಟೆನ್ಸ್ ಸೇಮ್ ವ್ಯಾಲ್ಯೂಸ್ ನ ಹಾಕೊಂತ ಹೋಗ್ತೀರಾ, ಅವಾಗ ಅದು ಆಡರ್ ತರ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಆಪ್ ಆಂಪ್ ಆಸ್ ಆಡರ್ ಅಂತ ಹೇಳಿದ್ರೆ ದಿ ಆಡರ್ ಇಸ್ ಅ ಸರ್ಕ್ಯೂಟ್ ವಿಚ್ ಪ್ರೊಡ್ಯೂಸಸ್ ದಿ ಔಟ್ಪುಟ್ ವೋಲ್ಟೇಜ್ ಈಕ್ವಲ್ ಟು ಸಮ್ ಆಫ್ ಆಲ್ ದಿ ಇನ್ಪುಟ್ ವೋಲ್ಟೇಜಸ್.
ಸೊ ಈಗ ಆಡರ್ ನ ನೋಡಿದ್ವಿ, ಆಡರ್ ನ ಅಪ್ಲಿಕೇಶನ್ ಆವರೇಜ್ ಹೆಂಗ್ ತಗೊಬೇಕು ಅಂತ ಕೂಡ ನೋಡಿದ್ವಿ. ಈಗ ನೆಕ್ಸ್ಟ್ ಸರ್ಕ್ಯೂಟ್ ನ ಬಂದು ಡಿಫರೆನ್ಸ್ ಆಂಪ್ಲಿಫೈರ್ ಅಥವಾ ಸಬ್ಟ್ರಾಕ್ಟರ್ ಅಂತ ಕರಿತಾ ಹೋಗ್ತೀವಿ. ನೋಡಿ, ಕನ್ಫ್ಯೂಷನ್ ಆಗಬಾರದು. ಡಿಫರೆನ್ಷಿಯಲ್ ಆಂಪ್ಲಿಫೈರ್ ಬೇರೆ, ಡಿಫರೆನ್ಸ್ ಆಂಪ್ಲಿಫೈರ್ ಬೇರೆ. ನಾವೀಗ ನೋಡ್ತಾ ಇರುವಂತದ್ದು ಆಪ್ ಆಂಪ್ ಆಸ್ ಎ ಡಿಫರೆನ್ಸ್ ಆಂಪ್ಲಿಫೈರ್ ಆರ್ ಎ ಸಬ್ಟ್ರಾಕ್ಟರ್. The subtractor is a circuit which produces the output voltage equal to difference of the two input voltages VA and VB. ಸೊ VA ಮತ್ತೆ VB ಅನ್ನೋ ವೋಲ್ಟೇಜಸ್ ಸಬ್ಟ್ರಾಕ್ಟ್ ಮಾಡಿ ಔಟ್ಪುಟ್ ಅಲ್ಲಿ ಕೊಟ್ರೆ ಅವಾಗ ಏನಂತ ಕರಿಬೇಕು, ನಾನು ಸಬ್ಟ್ರಾಕ್ಟರ್ ಅಂತ ಕರಿತಾ ಹೋಗ್ಬೇಕು. ಸೊ ಸರ್ಕ್ಯೂಟ್ ಡಿಸೈನಿಂಗ್ ಅಲ್ಲಿ ತಗೊಂಡಾಗ ಇಲ್ಲಿ ಇನ್ವರ್ಟಿಂಗ್ ಅಪ್ಲೈ ಮಾಡ್ತೀವಿ, ನಾನ್ ಇನ್ವರ್ಟಿಂಗ್ ಕೂಡ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಇನ್ವರ್ಟಿಂಗ್ ಅಪ್ಲೈ ಮಾಡಿರುವಂತ ವೋಲ್ಟೇಜ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ VA. ಹಾಗೆ ನಾನ್ ಇನ್ವರ್ಟಿಂಗ್ ಅಪ್ಲೈ ಮಾಡಿರುವಂತ ವೋಲ್ಟೇಜ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ VB. ನೆನಪಲ್ಲಿ ಇಟ್ಕೊಂತ ಹೋಗ್ಬೇಕು ಇದನ್ನ. ಸೊ ಈಗ ಈ ಒಂದು ಪ್ಯಾಟರ್ನ್ ಅಲ್ಲಿ ನಿಮಗೆ ವರ್ಕ್ ಅಥವಾ ಡಿರೈವೇಶನ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಅಡಾಪ್ಟ್ ದಿ ಸೂಪರ್ ಪೊಸಿಷನ್ ಥಿಯರಮ್. ಸೂಪರ್ ಪೊಸಿಷನ್ ಥಿಯರಮ್ ಅಡಾಪ್ಟ್ ಮಾಡ್ಕೊಂತ ಹೋಗ್ಬೇಕಂದ್ರೆ ಯೂಸ್ ಮಾಡಬೇಕು ಸಾಲ್ವ್ ಮಾಡೋದಕ್ಕೆ. ಫಸ್ಟ್ ಸರ್ಕ್ಯೂಟ್ ಎಕ್ಸ್ಪ್ಲನೇಷನ್ ಬರೋಣ. ಸರ್ಕ್ಯೂಟ್ ಎಕ್ಸ್ಪ್ಲನೇಷನ್ ಬಂದ್ವಿ ಅಂತ ಹೇಳಿದ್ರೆ ಲೆಟ್ VAB ದಿ ಏನದು ಇನ್ಪುಟ್ ವೋಲ್ಟೇಜ್ ವಿಚ್ ಇಸ್ ಅಪ್ಲೈಡ್ ಥ್ರೂ ದಿ ರೆಸಿಸ್ಟರ್ R1 ಟು ಎಲ್ಲಿಗೆ ಇನ್ವರ್ಟಿಂಗ್ terminal, and let RF be the feedback resistor which is connected in between the output terminal and inverting terminal. ಹಾಗೆ let VB be the input voltage applied to the ಯಾವುದಕ್ಕೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ through the combination of resistance ಯಾವ್ದು R2 and R3. ಸೊ ಇದನ್ನ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಅಪ್ಲೈ ಮಾಡ್ಕೊಂತ ಹೋಗೋಣ. ಸೊ ಇದರಲ್ಲಿ ಎರಡನ್ನೂ ಕೂಡ ಒಂದೊಂದ್ಸಲ ಸೂಪರ್ ಪೊಸಿಷನ್ ಥಿಯರಮ್ ಅಂದ್ರೆ ಏನಾಗಬೇಕು, ಲೆಟ್ ಅಸ್ ಅಪ್ಲೈ VA ಒನ್ಸ್ ಅಂಡ್ VB ಈಸ್ ಆಫ್ ಗ್ರೌಂಡೆಡ್. ಅವಾಗ ಬರುವಂತ ವೋಲ್ಟೇಜ್ ಏನಾಗಿರುತ್ತೆ VO1 ಅಂತ ಅಂದ್ಕೊಂತ ಹೋಗೋಣ. ನೆಕ್ಸ್ಟ್ ಟೈಮ್ ಅಲ್ಲಿ VB ನ ಅಪ್ಲೈ ಮಾಡೋಣ, VA ನ ಗ್ರೌಂಡ್ ಮಾಡ್ತಾ ಹೋಗೋಣ. ಅವಾಗ ಬರುವಂತ ವೋಲ್ಟೇಜ್ ಏನಂತ ತಗೊಬೇಕು VO2 ಅಂತ ತಗೊಬೇಕು. ಯಾವಾಗ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡ್ತೀವಿ ದೆನ್ V0 ಇಸ್ ಈಕ್ವಲ್ ಟು ಏನ್ ಬರುತ್ತೆ VO1 ಪ್ಲಸ್ VO2. ಸೂಪರ್ ಪೊಸಿಷನ್ ಥಿಯರಮ್ ನಿಮಗೆ ಗೊತ್ತಿದೆ ಆಲ್ರೆಡಿ ಹೆಂಗ್ ಅಪ್ಲೈ ಮಾಡಬೇಕು ಅಂತ. ಈಗ ಸೊ ಹೌ ಟು ಡಿರೈವ್ ದಿಸ್ ಒನ್ ಅಂತ ಹೇಳಿದ್ರೆ ಸೊ ಎಕ್ಸ್ಪ್ರೆಷನ್ ಫಾರ್ ದಿ ಔಟ್ಪುಟ್ ವೋಲ್ಟೇಜ್ ಟು ಒಬ್ಟೈನ್ V0 ದಿ ಸೂಪರ್ ಪೊಸಿಷನ್ ಥಿಯರಮ್ ಕ್ಯಾನ್ ಬಿ ಯೂಸ್ಡ್. ಸೊ ಫಸ್ಟ್ ಥಿಯರಮ್ ನ ಯೂಸ್ ಮಾಡ್ತಾ ಹೋಗೋಣ, ಅಂದ್ರೆ VO2 ನ ತಗೊಂತ ಹೋಗೋಣ. ಸೊ VO2 ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಈಗ ಅಲ್ಲಿ ಲೆಟ್ ಅಸ್ ಅಸ್ಯೂಮ್ ದಟ್ VB ಈಸ್ ಆಫ್ ಗ್ರೌಂಡೆಡ್. VB ನ ಗ್ರೌಂಡ್ ಮಾಡ್ತಾ ಇದೀನಿ, VA ನ ಅಪ್ಲೈ ಮಾಡ್ತಾ ಇದೀನಿ. VA ಅಪ್ಲೈ ಮಾಡ್ತಿರೋದು ಯಾವ ಟರ್ಮಿನಲ್ ಗೆ ಅಪ್ಲೈ ಮಾಡ್ತಿರೋದು ಇನ್ವರ್ಟಿಂಗ್ ಟರ್ಮಿನಲ್ ಗೆ ಅಪ್ಲೈ ಮಾಡ್ತಿದೀವಿ. ಹಾಗೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಏನಾಗಿದೆ ಇಲ್ಲಿ ಡೈರೆಕ್ಟ್ ಆಗಿ ಗ್ರೌಂಡ್ ಆಗಿದೆ ಅಂತ ಅರ್ಥ. ರೆಸಿಸ್ಟೆನ್ಸ್ ಇದ್ರೂ ಕೂಡ ಡೈರೆಕ್ಟ್ ಆಗಿ ಗ್ರೌಂಡ್ ಆಗಿದೆ ಅಂತಾನೆ ಅರ್ಥ ಅದು. ದೇರ್ಫೋರ್ ನೌ ದಿಸ್ ಆಂಪ್ಲಿಫೈರ್ ಅಥವಾ ದಿಸ್ ಸರ್ಕ್ಯೂಟ್ ವರ್ಕ್ಸ್ ಆಸ್ ಆನ್ ಇನ್ವರ್ಟಿಂಗ್ ಆಂಪ್ಲಿಫೈರ್. ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ ಏನ್ ಬರುತ್ತೆ ಔಟ್ಪುಟ್ VO2 ಇಸ್ ಈಕ್ವಲ್ ಟು ಗೇನ್ ಇಸ್ ಆಫ್ ಮೈನಸ್ RF ಡಿವೈಡ್ ಬೈ R1 ಇಂಟು ಏನಂತ ಹಾಕೊಂತೀರಾ VA, ಬಿಕಾಸ್ ಇನ್ಪುಟ್ ವೋಲ್ಟೇಜ್ ಇಸ್ ಆಫ್ ಏನಂತ ತಗೊಬೇಕು VA ಅಂತ ತಗೊಂತ ಹೋಗ್ಬೇಕು. ನೆಕ್ಸ್ಟ್ ಟೈಪ್ ಅಲ್ಲಿ ಸರ್ಕ್ಯೂಟ್ ನಲ್ಲಿ ಬರಿಬೇಕಾದ್ರೆ ಅಬ್ಸರ್ವ್ ಮಾಡಿ ಈಗ. ಸೊ ನಾವು VA ನ ಏನ್ ಮಾಡ್ತಾ ಇದೀವಿ ಈಗ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ ನಾವಿಲ್ಲಿ VB ನ ಅಪ್ಲೈ ಮಾಡ್ತಾ ಇದೀವಿ, ಬಟ್ R1 ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊಂತ ಹೋಗೋಣ ಅಲ್ಲಿ. ಸೊ ಲೆಟ್ ಅಸ್ ಟೇಕ್ ದಿಸ್ R3 ಆಸ್ RB ಅಂತ ಅಸಂಪ್ಷನ್ ತಗೊಂತ ಹೋಗಿ ಅಲ್ಲಿ. ಹಾಗೆ R2 ಬದಲು ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ RA ಅಂತ ಅಸಂಪ್ಷನ್ ತಗೊಂತ ಹೋಗೋಣ. ಎರಡು ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ರೆಸಿಸ್ಟರ್ ಯಾವುದು ಇನ್ಸ್ಟೆಡ್ ಆಫ್ ರೆಸಿಸ್ಟರ್ R2 ಯು ಕ್ಯಾನ್ ಟೇಕ್ ಇಟ್ ಆಸ್ RA ಅಂತ ಅಸಂಪ್ಷನ್ ಮಾಡಿ. ಹಾಗೆ ಇನ್ಸ್ಟೆಡ್ ಆಫ್ ರೆಸಿಸ್ಟರ್ R3 ಯು ಕ್ಯಾನ್ ಟೇಕ್ ಇಟ್ ಆಸ್ RB ಅಂತ ತಗೊಂತ ಹೋಗಿ. ಅಷ್ಟೇ, ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಾಮಿಕ್ಲೇಚರ್ಸ್ ಬೇರೆ ಇದೆ, ಡಿರೈವೇಶನ್ ಹಾಕೊಬೇಕಾದ್ರೆ ನಾಮಿಕ್ಲೇಚರ್ಸ್ ಬೇರೆ ಇದೆ, ಅದಕ್ಕೋಸ್ಕರ ಸ್ವಲ್ಪ ವೇರಿಯೇಷನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಅಬ್ಸರ್ವ್ ಮಾಡಿ, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ನ ಅಪ್ಲೈ ಮಾಡಿದೀವಿ. ಯಾವ್ದ್ರ ಮುಖಾಂತರ ಅಪ್ಲೈ ಮಾಡಿದ್ವಿ ರೆಸಿಸ್ಟರ್ RA ಅಂಡ್ RB. ಅಪ್ಲೈ ಮಾಡುವಂತ ವೋಲ್ಟೇಜು VB ಆಗಿರುತ್ತೆ. ಬಟ್ ನಾನ್ ಇನ್ವರ್ಟಿಂಗ್ ಟರ್ಮ್ಗೆ ಹೋಗ್ತಿರೋಂತ ಇನ್ಪುಟ್ ವೋಲ್ಟೇಜ್ ಯಾವುದು V1 ಅಂತ ತಗೊಬೇಕು. ಸೊ V1 ಈಸ್ ಡಿಫರೆಂಟ್ ಫ್ರಮ್ VB. ಹೆಂಗೆ ಅಂತ ಇಲ್ಲಿ ಸರ್ಕ್ಯೂಟ್ ಅಲ್ಲಿ ತೋರಿಸ್ತೀನಿ, ಅಬ್ಸರ್ವ್ ಮಾಡ್ಕೊಂತ ಹೋಗೋಣ ಅದನ್ನ. ನೆಕ್ಸ್ಟ್
ಈ ಪಾಯಿಂಟ್ ಅಲ್ಲಿ ನಾವು ಅಪ್ಲೈ ಮಾಡಿರುವಂತ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಏನ್ ಮಾಡಿದೀವಿ, ಗ್ರೌಂಡ್ ಮಾಡಿದೀವಿ ಥ್ರೂ ದಿ ರೆಸಿಸ್ಟರ್ ಯಾವುದು R1, ರೆಸಿಸ್ಟರ್ R1 ಮುಖಾಂತರ ಗ್ರೌಂಡ್ ಮಾಡ್ಕೊಂತ ಹೋಗಿದೀವಿ. ಈಗ ಅಬ್ಸರ್ವ್ ಮಾಡ್ತಾ ಹೋಗಿ, ಒಂದೇ ಒಂದು ಸರ್ಕ್ಯೂಟ್ ನ ಬರಿತಾ ಹೋಗೋಣ. ಆ ಸರ್ಕ್ಯೂಟ್ ನಲ್ಲಿ ನಿಮಗೆ ಮೈಕ್ರೋಲಿ ಸ್ವಲ್ಪ ರಿಲೇಷನ್ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ ಅಪ್ಲೈ ಮಾಡಿರುವಂತ ವೋಲ್ಟೇಜ್ ಯಾವ್ದಿದೆ ಅಂತ ಹೇಳಿದ್ರೆ VB ಅನ್ನೋ ವೋಲ್ಟೇಜ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ರೆಸಿಸ್ಟರ್ ಅಪ್ಲೈ ಮಾಡಿದೆ, ಫಸ್ಟ್ ಇಟ್ ಈಸ್ ಆಫ್ RA ಅನ್ನೋ ರೆಸಿಸ್ಟರ್ ಅಪ್ಲೈ ಮಾಡಿದೆ. RA ಆದ್ಮೇಲೆ ಯಾವ ರೆಸಿಸ್ಟರ್ ಇದೆ, RB ಇದೆ. RB ಆದ್ಮೇಲೆ ಏನ್ ಮಾಡ್ತಾ ಇದೀವಿ, ಅದನ್ನ ಗ್ರೌಂಡ್ ಮಾಡ್ಕೊಂತಾ ಇದೀವಿ. ಸೊ ದಿಸ್ ಇಸ್ ಆಫ್ ರೆಸಿಸ್ಟರ್ ಯಾವ್ದಂತ ಹಾಕೊಬೇಕು, ನೀವು RB ಅಂತ ಹಾಕೊಬೇಕು. ಅಂಡ್ ದಿಸ್ ಇಸ್ ಆಫ್ ರೆಸಿಸ್ಟರ್ ಯಾವ್ದಾಗಿರುತ್ತೆ, RA ಆಗಿರುತ್ತೆ. ಈಗ ಇನ್ವರ್ಟಿಂಗ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಇನ್ಪುಟ್ ಹೋಗ್ತಾ ಇರುವಂತ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಈ ಪಾಯಿಂಟ್ ಇಂದ ದಟ್ ಈಸ್ ಆಫ್ V1 ಅನ್ನೋ ವೋಲ್ಟೇಜ್ ಇನ್ಪುಟ್ ಆಗಿ ಹೋಗ್ತಾ ಇದೆ. ಸೊ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟರ್ RB. ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟರ್ RB ನ ಏನಂತ ಕರಿಬೇಕು, ನೀವು V1 ಅಂತ ಕರಿಬೇಕು. ವಿಚ್ ಮಸ್ಟ್ ಬಿ ಈಕ್ವಲ್ ಟು ಏನ್ ಬರುತ್ತೆ, ಸೊ ಅಪ್ಲೈಡ್ ವೋಲ್ಟೇಜ್ ಯಾವುದು, ಅಪ್ಲೈಡ್ ವೋಲ್ಟೇಜ್ VB ಅನ್ನೋದು ಅಪ್ಲೈಡ್ ವೋಲ್ಟೇಜ್ ಇದೆ, multiplied by the resistance which you are going to find the voltage across which resistor divided by sum of the resistors ಅಂತ ಹೇಳಿದ್ರೆ ಯಾವ ತಗೊಬೇಕು, it is of RA ಪ್ಲಸ್ ಇನ್ನೊಂದು ಯಾವ್ದಾಗಿರುತ್ತೆ ನಿಮಗೆ RB ಅಂತ ಹಾಕೊಂತ ಹೋಗ್ತೀರಾ. ಸೊ ಡಿಫರೆನ್ಸ್ ಇದೆ VB ಗೂ ಮತ್ತೆ V1 ಗೂ ಡಿಫರೆನ್ಸ್ ಇದೆ ಇಲ್ಲಿ. ಸೊ VB ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಅನ್ ಅಪ್ಲೈಡ್ ವೋಲ್ಟೇಜ್. VB ಅನ್ನೋದು ಇಲ್ಲಿ ಅಪ್ಲೈಡ್ ವೋಲ್ಟೇಜ್ ಆಗಿದೆ. ಬಟ್ RA ಮತ್ತೆ RB ಮುಖಾಂತರ ಅಪ್ಲೈ ಮಾಡ್ತಿರೋದ್ರಿಂದ V1 ಕೂಡ ಡಿಫರೆಂಟ್ ಆಗಿರುತ್ತೆ. V1 ಅನ್ನೋದು ವೋಲ್ಟೇಜ್ ಅಕ್ರಾಸ್ ದಿ RB ವಿಲ್ ಬಿ ದಿ ಇನ್ಪುಟ್ ಟು ಯಾವುದಕ್ಕೆ, ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಈಗ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ, VO1 is equal to 1 plus RF divided by R1 ಇಂಟು ಏನಂತ ಹಾಕೊಬೇಕು, V1. VB ಹಾಕೊಂಬಾರ್ದು, ಇಂಟು ಏನಂತ ಹಾಕೊಂತೀರಾ, V1. ವೇರ್ V1 is equal to ಈಗ ತಾನೇ ಹೇಳ್ಕೊಟ್ಟೆ, ಏನ್ ಹೇಳ್ಕೊಟ್ಟೆ ಇಲ್ಲಿ, VB ಇಂಟು RB divided by RA plus RB. ಸೊ ಈಗ ಒಂದ್ಸಲ VA ನ ಅಪ್ಲೈ ಮಾಡಿ VB ನ ಗ್ರೌಂಡ್ ಮಾಡ್ಕೊಂಡೆ, ನೆಕ್ಸ್ಟ್ ಟೈಮ್ VB ನ ಅಪ್ಲೈ ಮಾಡಿ VA ನ ಗ್ರೌಂಡ್ ಮಾಡ್ಕೊಂಡೆ, ಅವಾಗ ಎರಡು ವೋಲ್ಟೇಜಸ್ ಸಿಕ್ತು. ಈಗ ಎರಡನ್ನೂ ಕೂಡ ಏನ್ ಮಾಡಬೇಕು, ನಾವು ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡಬೇಕು. ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡಿದ ತಕ್ಷಣ VO is equal to ಏನ್ ಬರುತ್ತೆ, VO1 plus VO2. ಸೊ ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಯಾವುದಕ್ಕೆ, subtractor. This is the expression for subtractor when resistors are not equal. ಎಲ್ಲ resistors equal ಇಲ್ಲ ಅಂತ ಹೇಳಿದ್ರೆ this is the circuit you are going, formula you are going to use in solving the ಪ್ರಾಬ್ಲಮ್ಸ್. ನೆಕ್ಸ್ಟ್ ಈಗ ನನಗೆ ಎಕ್ಸಾಕ್ಟ್ಲಿ ಸಬ್ಟ್ರಾಕ್ಷನ್ ಆಗಿ ಔಟ್ಪುಟ್ ಅಲ್ಲಿ ಬರಬೇಕು. ಸೊ ಅದನ್ನ ನೋಡಬೇಕು ಅಂತ ಹೇಳಿದ್ರೆ ಏನ್ ಮಾಡೋದು ಈಗ ಅಲ್ಲಿ, ಸೊ ಲೆಟ್ ಅಸ್ ಟೇಕ್ RA is equal to RB is equal to R1 is equal to RF is equal to ಸೇಮ್ ವ್ಯಾಲ್ಯೂ R ಅಂತ ಅನ್ಕೊಂತ ಹೋಗ್ತೀನಿ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಈಗ RF ನ ಬದಲು ಕೂಡ R ಹಾಕೊಂಡಿದ್ದೀನಿ, R1 ಬದಲು R ಹಾಕೊಂಡಿದ್ದೀನಿ, ಎಲ್ಲಾ ರೆಸಿಸ್ಟರ್ಸ್ ಗಳು ಸೇಮ್ ವ್ಯಾಲ್ಯೂಸ್ ನ ಹಾಕೊಂತ ಬಂದಿದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, R ಮತ್ತೆ R ಕ್ಯಾನ್ಸಲ್ ಆಯ್ತು ಅಂದ್ರೆ ಉಳ್ಕೊಳ್ಳೋದೇನು, ಇಟ್ ಈಸ್ ಆಫ್ 1. 1 plus 1 is equal to ಏನ್ ಬರುತ್ತೆ, 2 ಬರ್ತಾ ಹೋಗುತ್ತೆ. R divided by R plus R is of 2R into V minus R by R into VA ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಏನ್ ಕ್ಯಾನ್ಸಲ್ ಆಗುತ್ತೆ, RA ಮತ್ತೆ RA ಕ್ಯಾನ್ಸಲ್ ಆಯ್ತು, ಇಲ್ಲೂ ಕೂಡ R ಮತ್ತೆ R ಕ್ಯಾನ್ಸಲ್ ಆಯ್ತು, ನೆಕ್ಸ್ಟ್ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಉಳ್ಕೊಂಡಿದ್ದೇನು, ಇಟ್ ಈಸ್ ಆಫ್ VB minus VA. ನೆನಪಿಟ್ಕೊಂತ ಹೋಗ್ಬೇಕಿದೆನಾ. therefore output voltage obtained is the difference of the two input signals VB and VA. therefore this circuit acts as a ಯಾವ ರೀತಿ ಆಕ್ಟ್ ಆಗ್ತಾ ಹೋಗುತ್ತೆ, ಸಬ್ಟ್ರಾಕ್ಟರ್ ತರ ಆಕ್ಟ್ ಆಗ್ತಾ ಹೋಗುತ್ತೆ ನೆನಪಲ್ಲಿ. ಸೊ ದಿಸ್ ಸರ್ಕ್ಯೂಟ್ ಆಕ್ಟ್ಸ್ as ಏನಂತ ಕರಿಬೇಕು, ಸಬ್ಟ್ರಾಕ್ಟರ್. ಓಕೆ, ಸೊ ಸಬ್ಟ್ರಾಕ್ಟರ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ಮೇನ್ ಈ ಪಾಯಿಂಟ್ ಅಲ್ಲಿ ಏನ್ ನೆನ್ಪಿಟ್ಕೋಬೇಕು ನೀವು ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಸೇ ದಿಸ್ ಇಸ್ ಆಫ್ ಅನ್ ಸಬ್ಟ್ರಾಕ್ಟರ್ ನೌ. ಸೊ ಈ ಪಾಯಿಂಟ್ ಅಲ್ಲಿ ಸಬ್ಟ್ರಾಕ್ಟರ್ ಅನ್ಕೋಣ ಇದನ್ನ. ಸೊ ಲೆಟ್ ಅಸ್ ಥಿಂಕ್ ದಟ್ ದಿಸ್ ಇಸ್ ಆಫ್ ಅನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂಡ್ ದಿಸ್ ಇಸ್ ಆಫ್ ಅನ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂತ ಅನ್ಕೊಂತ ಹೋಗಿ. ಸೊ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಅಪ್ಲೈ ಮಾಡಿರುವಂತ ವೋಲ್ಟೇಜ್ ಯಾವ್ದಾಗಿರುತ್ತೆ, VA ಅಂತ ಅನ್ಕೊಂತ ಹೋಗ್ಬೇಕು, ಅಥವಾ ನಾವು ಡಿರೈವೇಶನ್ ಅನ್ಕೊಂಡಿರೋದು ಅದೇ ರೀತಿನೇ. ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಅಪ್ಲೈ ಮಾಡಿರುವಂತ ವೋಲ್ಟೇಜ್ ಯಾವ್ದಾಗಿರುತ್ತೆ, VB ಅಂತ ಆಗಿರುತ್ತೆ. ಈಗ ಔಟ್ಪುಟ್ ನ ಕಂಡಿಬೇಕು ಅಂತ ಹೇಳಿದ್ರೆ ಸೈನ್ ನಾಮಿಕ್ಲೇಚರ್ಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ವಿಚ್ ಮಸ್ಟ್ ಬಿ ಈಕ್ವಲ್ ಟು
ನೋಡಿ ವಿ ಬಿಗೆ ಏನ್ ಸೈನ್ ಇದೆ ಪಾಸಿಟಿವ್, ಸೊ ಅದನ್ನ ಏನಂತ ಬರ್ಕೊಂತೀರಾ ಅಲ್ಲಿ, ಲೆಟ್ ಯು ರೈಟ್ ಇಟ್ ಅಸ್ ಪ್ಲಸ್ ವಿ ಬಿ ಅಂತ ಬರ್ಕೊಂತ ಹೋಗಿ. ನೆಕ್ಸ್ಟ್ ವಿ ಎಗೆ ಸೈನ್ ಯಾವ್ದಿದೆ ಇಲ್ಲಿ, ಯಾವ ಟರ್ಮಿನಲ್ಗೆ ಅಪ್ಲೈ ಮಾಡಿದೀವಿ, ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಅಪ್ಲೈ ಮಾಡ್ತಾ ಹೋಗಿದೀವಿ. ಸೊ ಮೈನಸ್ ವಿ ಎ ಅಂತ ಹಾಕೊಂತ ಹೋಗ್ಬೇಕು. ದೇರ್ ಫಾರ್ ಔಟ್ಪುಟ್ ವೋಲ್ಟೇಜ್ ಮಸ್ಟ್ ಬಿ ಈಕ್ವಲ್ ಟು ಯಾವ್ದು ಬರುತ್ತೆ, ವಿ ಬಿ ಮೈನಸ್ ವಿ ಎ. ಯೂಶಲಿ ಪ್ರಾಬ್ಲಮ್ಸ್ ನ ಮಾಡಬೇಕಾದ್ರೆ ಈ ಮಿಸ್ಟೇಕ್ ನ ಮಾಡ್ತಾ ಹೋಗ್ತೀರಾ. ಸೊ ನಮ್ ಇಂಟೆನ್ಷನ್ ವಿ ಬಿ ಮೈನಸ್ ವಿ ಎ ಕಂಡಿಡಬೇಕು, ಆದ್ರೆ ನೀವೇನ್ ಮಾಡ್ಕೊಂಡಿರ್ತೀರಾ, ವಿ ಎ ಮೈನಸ್ ವಿ ಬಿ ಮಾಡ್ಕೊಂಡಿರ್ತೀರಾ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದಿ ವಿ ಬಿ ಮೈನಸ್ ವಿ ಎ ಅಂಡ್ ವಿ ಎ ಮೈನಸ್ ವಿ ಬಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ. ಸೊ ಪ್ರಾಬ್ಲಮ್ ವಿಡಿಯೋ P3 ನ ಅಬ್ಸರ್ವ್ ಮಾಡ್ಕೊಂತ ಹೋಗಿ, ಯಾಕಂದ್ರೆ ಆಡರ್ ಸಬ್ಟ್ರಾಕ್ಟರ್ ಜೊತೆಗೆ ಆಡರ್ ಇನ್ವರ್ಟಿಂಗ್ ಟರ್ಮಿನಲ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಸಬ್ಟ್ರಾಕ್ಷನ್ ಎಲ್ಲ ಕೂಡ ಸಮ್ ಅಪ್ ಮಾಡಿ ಕೆಲವು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು ನೀವು. ಸೊ ಪ್ರಾಬ್ಲಮ್ P3 ವಿಡಿಯೋನ ಅಬ್ಸರ್ವ್ ಮಾಡಿ ನೆಕ್ಸ್ಟ್. ಥ್ಯಾಂಕ್ ಯು.